ಹಾಯ್ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್, ಗೋವಿಂದ ಗೋವಿಂದ ಬೇಡಿಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಗೊತ್ತಾಗಿದೆ ನಿಮಗೆ. ನಾನಿವತ್ತು ನಿಮ್ಮನ್ನು ತಿರುಪತಿಗೆ ಕರ್ಕೊಂಡು ಹೋಗಿ ಆ ಬಾಲಾಜಿಯ ಗೋಪುರ ದರ್ಶನ ಮಾತ್ರ ಮಾಡ್ಸೋಕ್ಕೆ ಸಾಧ್ಯ. ಬಾಲಾಜಿಯ ದರ್ಶನ ಅಷ್ಟು ಸುಲಭವಾಗಿ ಆಗಿದ್ದಿದ್ರೆ ಎಲ್ಲರೂ ಭಗವಂತನ ದರ್ಶನ ಕ್ಷಣದಲ್ಲೇ ಪಡಿಬೋದಾಗಿತ್ತು. ಆದರೆ ಬಾಲಾಜಿಯ ದರ್ಶನಕ್ಕೆ ಮಾತ್ರ ಕೆಲವು ರೂಲ್ಸು, ರೆಗ್ಯುಲೇಷನ್ಸು, ಬುಕ್ಕಿಂಗ್ಸು ಎಲ್ಲ ಇದೆ. ನಾವೆಲ್ಲ 2 ತಿಂಗಳು ಮುಂಚೆನೇ ಆನ್ಲೈನ್ ಬುಕ್ಕಿಂಗ್ ₹300 ಟಿಕೆಟ್ ಬುಕ್ ಮಾಡಿಸ್ಕೊಂಡಿದ್ವಿ. ಟ್ರೈನ್ ಬುಕ್ ಮಾಡಿಕೊಂಡು ಟ್ರೈನಲ್ಲೇ ಹೋಗ್ತಾಯಿದ್ವಿ. ಮೊದಲಿಗೆ ಕಾರಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಆಗಿತ್ತು. ಅಷ್ಟು ದೂರ ಡ್ರೈವ್ ಮಾಡೋಕ್ಕಾಗಲ್ಲ ಅಂತ ಟ್ರೈನಲ್ಲಿ ಹೋಗಿ ಅಲ್ಲಿಂದ ಬಸ್ ತೊಗೊಂಡ್ವಿ. ಬೆಟ್ಟಕ್ಕೆ ಒಳ್ಳೆ AC ಬಸ್ಸುಗಳಿದೆ ನೋಡಿ. ಬೆಟ್ಟ ಒಳ್ಳೆ ಸುಂದರವಾದಂತಹ ದೃಶ್ಯಗಳು, ಒಳ್ಳೆ ಗಿಡಗಳು ಒಳಗೊಂಡಿದೆ. ತುಂಬ ಚೆನ್ನಾಗಿದೆ. ಅಲ್ಲಿ ಹೋಗಿದ ತಕ್ಷಣ ಒಂಥರ ವೈಬ್ಸು. ಮೊದಲಿಗೆ ಎಲ್ಲರೂ ದೇವ್ರ ದರ್ಶನಕ್ಕೆ ಹೊರಟೋಗ್ತಾರೆ. ಅದು ತಪ್ಪು. ನಾವು ಮೊದಲಿಗೆ ಕಲ್ಯಾಣಿನಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡೋಕ್ಕಾಗದೇ ಇದ್ದರೆ ಕಲ್ಯಾಣಿ ದರ್ಶನ ಮಾಡೋದು, ಕೈಕಾಲು ಮುಖ ತೊಳ್ಕೊಂಡು ವರಾಹಸ್ವಾಮಿಯ ದರ್ಶನ ಪಡೆದು ನಂತರದಲ್ಲಿ ನಾವು ಭಗವಂತನ ದರ್ಶನ, ವೆಂಕಟರಮಣ ಸ್ವಾಮಿ ದರ್ಶನ ಮಾಡೋಕ್ಕೆ ಹೋಗಬೇಕು. ಇರೋದು ರೂಲ್ಸ್ ಆಗಿದೆ. ಯಾಕಂದರೆ ವೆಂಕಟರಮಣ ಸ್ವಾಮಿ ಇಲ್ಲಿ ನೆಲೆಸೋದಕ್ಕೆ ಭೂಮಿಯನ್ನು ಕೊಟ್ಟಂತಹ, ಅಂದರೆ ಸ್ಥಳವನ್ನು ಕೊಟ್ಟಂಥವರು ವರಾಹಸ್ವಾಮಿ. ವೆಂಕಟರಮಣ ಸ್ವಾಮಿ ಶ್ರೀನಿವಾಸರ ಗುರುಗಳು ಆಗಿರ್ತಾರೆ. ಹಾಗಾಗಿ ವೆಂಕಟರಮಣ ಸ್ವಾಮಿ ವರಾಹಸ್ವಾಮಿಗೆ ವರವನ್ನು ಕೊಟ್ಟಿರ್ತಾರೆ. ಮೊದಲು ತಮ್ಮ ದರ್ಶನ ಪಡೆದು ನಂತರ ನನ್ನ ದರ್ಶನವನ್ನು ಭಕ್ತಾದಿಗಳು ಪಡೀರಿ. ಹಂಗಾದಾಗ ಅವರ ಎಲ್ಲ ಇಷ್ಟಾರ್ಥಗಳು ಈಡೇರಲಿ ಅಂತ ಒಂದು ವರವನ್ನು ಕೊಟ್ಟಿರ್ತಾರೆ. ಹಾಗಾಗಿ ನಾವು ಮೊದಲು ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ನಂತರ ವರಾಹಸ್ವಾಮಿ ದರ್ಶನ ಮಾಡಿ ನಂತರ ವೆಂಕಟರಮಣ ಸ್ವಾಮಿ ದರ್ಶನ ಮಾಡಬೇಕು. ನಂತರ ಕೆಳಗಡೆ ಇರತಕ್ಕಂತಹ ಶ್ರೀನಿವಾಸ ಮಂಗಾಪುರಂ ಅಲವೇಲಮ್ಮನ ದರ್ಶನ ಮಾಡಿಕೊಂಡು ಬರಬೇಕು ಅನ್ನೋದು ರೂಲ್ಸ್ ಇದೆ. ಆದರೆ ನಾವೆಲ್ಲ ಎಷ್ಟು ಜನ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ನನಗೆ ತಿಳಿದಿರ್ತಕ್ಕಂತಹ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಸಾಧ್ಯವಾದರೆ ಇನ್ನು ಮುಂದೆ ನೀವು ತಿರುಪತಿಗೆ ಹೊರಟಾಗ ಅಟ್ಲೀಸ್ಟು ಕಲ್ಯಾಣಿನಲ್ಲಿ ಕೈಕಾಲು ಮುಖ ತೊಳ್ಕೊಂಡು ವರಾಹಸ್ವಾಮಿ ದರ್ಶನನ ಪಡೆದುಬಿಟ್ಟು ದೇವರ ದರ್ಶನ ಪಡೀರಿ, ಒಳ್ಳೆಯದಾಗತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಸೇವೆಗೆ ಬಂದಿರತಕ್ಕಂತಹವರು. ಅಲ್ಲಿ ನಾವು ತಿರುಪತಿನಲ್ಲಿ ನೋಡ್ತೀವಿ, ಈ ಯೂನಿಫಾರ್ಮಲ್ಲಿ ತುಂಬ ಜನಗಳು ಗುಂಪು ಗುಂಪಾಗಿ ಕಾಣಿಸ್ತಾರೆ. ಇಲ್ಲಿ ನಾವು ಇಂಡಿವಿಜುವಲ್ ಆಗಿ ಭಗವಂತನಿಗೆ ಸೇವೆ ಮಾಡೋದಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೊಂಡು ಮಿನಿಮಮ್ 10 ಜನ ಗ್ರೂಪ್ ಇರಬೇಕು. ಸೇವೆ ಮಾಡಬಹುದು. ಅಲ್ಲಿ ತುಂಬ ಕೆಲಸಗಳಿರುತ್ತೆ. ಹಾಗಾಗಿ ನಾವು ಅದನ್ನು ಸೇವೆ ಅಂತ ಹೇಳ್ತೀವಿ. ಅನ್ನ ಪ್ರಸಾದ ನೀಡೋದಿರ್ಬೋದು, ಮತ್ತು ಕ್ಯೂ ಸಿಸ್ಟಮ್ ಕಳಿಸೋವಂಥದ್ದು ಇರ್ಬೋದು, ಮತ್ತು ಲಡ್ಡು ಕೌಂಟರ್ಸ್ ಇರ್ಬೋದು. ಹೀಗೆ ಅನೇಕ ಸೇವೆಗಳನ್ನ ಅಲ್ಲಿ ಮಾಡ್ಬೋದು. ಅದಕ್ಕೆ ಬುಕ್ಕಿಂಗ್ ಮಾಡಿಕೊಂಡು ನಾವು ಹೋಗಬೇಕಾಗತ್ತೆ. ಅದು ವೆಬ್ಸೈಟ್ ಸಹ ಇದೆ. ಗ್ರೂಪ್ಸ್ ಎಲ್ಲ ಹೋಗಿ ನಾವು ಸೇವೆನ ಮಾಡಬಹುದು. ಇಲ್ಲಿ ನೋಡ್ತಾ ಇದ್ದೀರಾ, ವರಾಹಸ್ವಾಮಿ ದೇವಸ್ಥಾನದ ಹೊರವಲಯವನ್ನು ಮಾತ್ರ ನಾವು ವಿಡಿಯೋ ಮಾಡೋಕ್ಕಾಗತ್ತೆ. ಇಲ್ಲಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ವರಾಹಸ್ವಾಮಿಯ ದರ್ಶನ ಪಡೆದು ಮತ್ತು ಎಡಗಡೆಗೆ, ಇಲ್ಲೇ ಹೋಗ್ತಾ ಎಡಗಡೆಗೆ ಶ್ರೀಕೃಷ್ಣ ಮತ್ತು ಇನ್ನೊಂದು ನರಸಿಂಹಸ್ವಾಮಿ ದೇವಸ್ಥಾನವೂ ಇದೆ. ಅಲ್ಲೂ ಸಹ ನಾವು ದರ್ಶನ ಪಡ್ಕೋಬೋದು. ನಾವು ಇದೆಲ್ಲ ಹೋಗಿದ ತಕ್ಷಣ ಮಾಡಿದಂತಹ ಈ ಕೆಲಸಗಳು. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ಬೀದಿಗಳಲ್ಲಿ ಮಾಡಬೀದಿಲು ಅಂತಾರೆ. ಅಂದರೆ ರಥೋತ್ಸವ ಇಷ್ಟಕ್ಕೆ ಮುಂಚೆನೇ ಹೋಯಿತು, ಆನೆಗಳ ಅಡ್ಡ ಬಂತು ನೋಡಿ ನಮಗೆ. ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಚಪ್ಪಲಿಗಳನ್ನು ಧರಿಸಬಾರದು. ಇಲ್ಲಿ ದೇವರ ಮೆರವಣಿಗೆ ಬರ್ತಾ ಇರುತ್ತೆ, ಉತ್ಸವಗಳು ನಡೀತಾ ಇರುತ್ತೆ, ಅನೇಕ ವಿಧವಾದಂತಹ ದೇವರ ಸೇವೆಗಳು ನಡೀತಾ ಇರುತ್ತೆ. ಈ ಮಾಡಬೀದಿಲು ಅಂದರೆ 4 ಬೀದಿಗಳಿರುತ್ತೆ, ಪ್ರಾಂಗಣ ಸುತ್ತಲೂ ಇರುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಚಪ್ಪಲಿಗಳನ್ನು ಹಾಕ್ಕೊಳ್ಳೋಂಗಿಲ್ಲ. ಇಲ್ಲಿ ನಾ ಹೇಳಿದ್ನಲ್ಲ, ಇಲ್ಲಿ ಒಂದು ಕೃಷ್ಣನ ದೇವಸ್ಥಾನ ಇದೆ, ಮತ್ತು ವರಾಹ ರೀತಿಯಲ್ಲಿರ್ತಕ್ಕಂತಹ ನರಸಿಂಹ ದೇವರ ದೇವಸ್ಥಾನ ಇದೆ. ಇಲ್ಲಿ ಮುಗಿಸ್ಕೊಂಡು ನಂತರ ನೆಕ್ಸ್ಟ್ ಡೇ ನಾವು ದೇವರ ದರ್ಶನಕ್ಕೆ ರೆಡಿ ಆಗಿಬಿಟ್ಟು ದೇವರ ದರ್ಶನ ಪಡ್ಕೊಂಡು ಆಚೆಗೆ ಬಂದು ಪ್ರಸಾದಕ್ಕೆ ನಮಗೆ ಟೈಮ್ ಆಗೋಗುತ್ತೆ. 11 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಇರುತ್ತೆ.
ನಾವು ಯಾವುದೋ ಟೈಮಲ್ಲಿ ಹೋಗಿರೋದ್ರಿಂದ ನಾವು ಪ್ರಸಾದ ತೊಗೊಳ್ಳಿಲ್ಲ. ಹೊರಗಡೆ ಹಿಂಗೆ ಅನೇಕ ಹೋಟೆಲ್ಸ್ ಇರುತ್ತೆ, ಕರೀತಾ ಇರ್ತಾರೆ. ತಿಂದ್ವಿ ನೋಡಿ. ಇದು ಅನ್ನಪ್ರಸಾದ ಕೇಂದ್ರ, ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರ ಅಂತ. ಅಲ್ಲಿ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 11-12 ಗಂಟೆವರೆಗೂ ಅನ್ನ ಸಂತರ್ಪಣೆ ನಡೀತಾನೇ ಇರುತ್ತೆ. ನಿತ್ಯ ಅನ್ನಪ್ರಸಾದ ಸೇವೆ ನಡೀತಾನೆ ಇರುತ್ತೆ. ಹಾಗೆ ಬಸ್ ಸ್ಟ್ಯಾಂಡ್ಗಳಲ್ಲಿರ್ಬೋದು, ಬೀದಿಗಳಲ್ಲಿರ್ಬೋದು ಕೌಂಟ್ರುಗಳು ಹಾಕ್ಕೊಂಡು ಊಟವನ್ನು ಕೊಡ್ತಾನೆ ಇರ್ತಾರೆ. ಅಂದರೆ ಊಟ ಅಂದರೆ ಲೈಕ್ ಬಿಸಿಬೇಳೆ ಬಾತು, ಪೊಂಗಲ್ಲು, ಉಪ್ಪಿಟ್ಟು ನಡೀತಾನೆ ಇರುತ್ತೆ. ಪ್ರಸಾದ ಅಂತೂ ತುಂಬ ಕೊಡ್ತಾನೆ ಇರ್ತಾರೆ. ಇಲ್ಲಿಂದ ಇನ್ನು ಹೊರಡೋ ಟೈಮ್ ಆಯಿತು. ನಾವು ಸ್ವಲ್ಪ ಶಾಪಿಂಗೆಲ್ಲ ಮುಗಿಸಿದ್ವಿ. ಅಂದರೆ ಏನೋ ಸುಮ್ಮನೆ ಬಂದಿದ್ದೀವಿ, ಫ್ರೆಂಡ್ಸ್ಗಳಿಗೆಲ್ಲಾದರೂ ಸಣ್ಣದು ಗಿಫ್ಟ್ಸು ಮತ್ತು ದಾರಗಳು. ನನ್ನ ಮೊಮ್ಮಗನಿಗೆ, ಮೇಯ್ನ್ಲಿ ನನ್ನ ಮೊಮ್ಮಗನಿಗೆ ಕೈಗೆ ಕಂಕಣಗಳೆಲ್ಲ ತುಂಬ ಇಷ್ಟ ಅವನಿಗೆ. ಆ ಥರದ್ದು ಒಂದಷ್ಟು ಶಾಪಿಂಗ್ ಮಾಡಿ ನಾವು ವಾಪಸ್ಸು ಬಂದ್ವಿ. ತುಂಬ ಸಿಂಪಲ್ಲಾಗಿರ್ತಕ್ಕಂತಹ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಯಾಕಂದರೆ ನಂದೆಲ್ಲ ಲಾಂಗ್ ವಿಡಿಯೋಸ್ ಇರುತ್ತೆ. ಇಷ್ಟೊತ್ತ ಅಂತೀರ, ಅದಕ್ಕೆ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ತಿರುಪತಿ ಹೋಗಿ ಬಂದ್ವಿ. ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕ್ ಮಾಡ್ತೀರಲ್ವ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ಅನೇಕ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ನನಗೂ ಸಪೋರ್ಟ್ ಆಗುತ್ತೆ ಫ್ರೆಂಡ್ಸ್. ಹೀಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರ್ತಕ್ಕಂತಹ ಒಳ್ಳೊಳ್ಳೆಯ ವಿಡಿಯೋಗಳು ನಿಮ್ಮ ಮುಂದೆ ತರೋಕ್ಕೆ ನನಗೆ ಪ್ರೇರಣೆ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ. ನಮಸ್ತೆ. ಗೋವಿಂದ ಗೋವಿಂದ. ಎಲ್ಲರಿಗೂ ಗೋವಿಂದನ ದರ್ಶನ ಪ್ರಾಪ್ತಿಯಾಗಲಿ. ಸರ್ವೇ ಜನ ಸುಖಿನೋ ಭವಂತು.